ರಾಜ್ಯ ಸರ್ಕಾರಗಳಿಗೆ ಬರ್ಡನ್ ಆಗ್ತಿದೆ, ಕೇಂದ್ರ ಸರ್ಕಾರ ಆಲೋಚನೆ ಮಾಡ್ತಿದೆ. ಎನ್ಡಿಎ ಮೈತ್ರಿಕೂಟದ ಆಂಧ್ರ ಪ್ರದೇಶ ಸಿಎಂ ಕೂಡ ಇದ್ರ ಬಗ್ಗೆ ಸಿಎಂ 40% ಬೇರ್ ಮಾಡಬೇಕು ಅಂದರೆ 100 ದಿನ ಇದ್ದಿದ್ದು 125 ದಿನಕ್ಕೆ ಎಕ್ಸ್ಟೆನ್ಷನ್ ಆಗಿದೆ ಟೈಮ್ ಪೀರಿಯಡು. 1000 ಕೋಟಿ ಇವತ್ತು ಕರ್ನಾಟಕ ರಾಜ್ಯ ವರ್ಷಕ್ಕೆ ಈ ಒಂದು ಯೋಜನೆಗೆ ಬೇರ್ ಮಾಡಬೇಕಾಗ್ತದೆ. ನಾನು ಕೇಳುವಂಥ ಪ್ರಶ್ನೆ, ನೀವು ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ 55,000 ಕೋಟಿ ಖರ್ಚು ಮಾಡ್ತಿದ್ದೀವಿ ಅಂತ ಹೇಳಬೇಕಾದ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ, ಮಹಿಳೆಯರನ್ನ ಸಬಲರಾಗಿ ಮಾಡ್ತಿದ್ದೀವಿ, ಯುವಕರನ್ನ ಸಬಲರಾಗಿ ಮಾಡ್ತಿದ್ದೀವಿ ಅಂತಕ್ಕಂಥದ್ದೇನು ಚರ್ಚೆ ಮಾಡ್ತೀರಿ? ಕೂಲಿ ಕಾರ್ಮಿಕರನ್ನು ಸಬಲರಾಗಿ ಮಾಡ್ರಪ್ಪ, ಅವ್ರಿಗೂ ಆರ್ಥಿಕವಾಗಿ ಶಕ್ತಿ ತುಂಬಿಸಿ. ಇಲ್ಲ ಒಂದು ಒಪ್ಕೊಬಿಡಿ, ಮಾತೆತ್ತಿದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ಮತ್ತೆ ಇನ್ನೊಂದು ಬಡ್ಜೆಟ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕಳೆದ ಬಾರಿ ಕೇಳಿದ್ವಿ, 4 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ಟು, ಸಂಪತ್ಭರಿತವಾದಂಥ ರಾಜ್ಯದಲ್ಲಿ ಹಣಕಾಸಿನ ಸಮಸ್ಯೆ ಏನಿಲ್ಲ, ಸಾಕಷ್ಟು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ರಾಜ್ಯ ಅಂತ ನಿಮಗೆ ನೀವು ಬೆಂತಟ್ಕೊಂಡು ಹೇಳಬೇಕಾದ್ರೆ 55,000 ಕೋಟಿ ನೀವು ಗ್ಯಾರಂಟಿ ಸ್ಕೀಮ್ಸ್ಗೆ ಇಟ್ಟಿದ್ದೀವಿ ಅಂದಾಗ 1000 ಕೋಟಿ ಯಾವ ಲೆಕ್ಕ ನಿಮಗೆ? 100 ದಿನ ಇದ್ದಿದ್ದು 125 ದಿನ ಆಗಿದೆಯಲ್ಲ ಟೈಮ್ ಎಕ್ಸ್ಟೆನ್ಷನ್. ಇಲ್ಲ ದುಡ್ಡಿದೆಯಾ ದುಡ್ಡಿಲ್ವಾ ಖಜಾನೆನಲ್ಲಿ ಹೇಳ್ಬಿಡಿ. ಇಲ್ಲ ನಿನ್ನೆ ಒಂದಾಯ್ತಲ್ಲ ಅಬ್ಕಾರಿ ಇಲಾಖೆಯಲ್ಲಿ ಒಂದು ವಿಚಾರ ಬಂತಲ್ಲ ಆಚೆ, ಪಾಪ ಆತ ನಿನ್ನೆ ಆ ಸಂದರ್ಶನದಲ್ಲಿ ನೋಡ್ತಾ ಇದ್ದೆ, ಆತನ ಅಸಹಾಯಕತೆ ಯಾವ ಮಟ್ಟಕ್ಕೆ ಹೊರಗಡೆ ಹಾಕ್ಕೊಂಡಿದ್ದಾರೆ ಆ ಸಂದರ್ಶನದಲ್ಲಿ ಅಂದರೆ, ಸ್ವಂತ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ವ್ಯಕ್ತಿ, ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿ. ಹಲವಾರು ಬಾರಿ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ವಿ, ಮುಖ್ಯಮಂತ್ರಿಗಳು ಹೇಳಿದ್ವಿ ನಾವು, ಸರ್ ಈ ರೀತಿ ನಡೀತಾ ಇದೆ, ಪ್ಯೂನಿಂದ ಹಿಡಿದು ಚುನಾಯಿತಿ ಪ್ರತಿನಿಧಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಹಿಡಿದು ಇವತ್ತು ಸಂಪೂರ್ಣ ದಂಧೆಗೆ ಇಳಿದು ಬಿಟ್ಟಿದ್ದಾರೆ. ನೀವು ಇಂಥ ದಂಧೆಗಳನ್ನ ಕಟ್ಔಟ್ ಮಾಡ್ಕೊಂಡ್ರೆ 1000 ಕೋಟಿ ಒಂದ್ಸದ್ ಯಾವ ದೊಡ್ಡ ವಿಚಾರ ರೀ ನಿಮಗೆ? ಇಂಥ ವಿಚಾರಗಳಲ್ಲಿ ಲೂಟಿನ ಬಂದ್ ಮಾಡಿಕೊಂಡ್ರೆ ನೀವೇ ಹೇಳ್ದಂಗೆ, ನೀವೇ ಬೆಂತಟ್ಕೊಂಡಂಗೆ 4 ಲಕ್ಷ ದೊಡ್ಡ ಪ್ರಮಾಣದ ದೊಡ್ಡ ಗಾತ್ರದ ಬಡ್ಜೆಟ್ನಲ್ಲಿ 1000 ಕೋಟಿ ಎತ್ತಿಡೋದೇನು ದೊಡ್ಡ ವಿಚಾರ ಅಂತ ನನಗೂ ಅನ್ಸಲ್ಲ, ಬಹುಶಃ ಈ ರಾಜ್ಯದ ಜನತೆಗೂ ಅನ್ಸಲ್ಲ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಬಟ್ ನಿಮಗೇನಾಗಿದೆ ಪಾಪ, ಅದೆಂಥದ್ದು CL7 ಲೈಸೆನ್ಸು ರಿನ್ಯೂ ಮಾಡ್ಕೋಬೇಕು, 1 ಕೋಟಿ ಕೇಳಿದ್ರಂತೆ, ಕೊನೆಗೆ 25 ಲಕ್ಷಕ್ಕೆ ಸೆಟ್ಲ್ ಆದ್ರಂತೆ. ಯಾರಣ್ಣ ಆತ ಅಧ್ಯಕ್ಷ ಮಾತಾಡಿದ್ದು ನಿನ್ನೆ ಸಂದರ್ಶನದಲ್ಲಿ ಓದ್ತಾ ಇದ್ದೆ ನಾನು, ಒಂದು ಪತ್ರಿಕೆಯಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ ನೇರವಾಗಿ. ಎಷ್ಟೋ ಸಲ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭೇಟಿ ಮಾಡಿದ್ದೀನಿ. ಹಿಂದೆ 13-18ರಲ್ಲಿ ಇದ್ದಂಥ ಸಿದ್ದರಾಮಣ್ಣ ಈಗ ಆ ಸಿದ್ದರಾಮಣ್ಣ ಉಳಿದಿಲ್ಲ. ನಾನು ಅವ್ರ ಕ್ಷೇತ್ರದವನೇ, ಒಂದಲ್ಲ 10 ಬಾರಿ ಹೋಗಿದ್ದೀನಿ. ಆದರೆ ನನ್ನ ಯಾವುದೇ ರೀತಿ ಗಂಭೀರವಾದಂಥ ಪರಿಗಣನೆಗೆ ತಗೊಂಡು ಯಾವುದೇ ಕ್ರಮ ವಹಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಅಸಹಾಯಕತೆಯನ್ನು ಹೊರಗಾಕಿದ್ದಾನೆ. ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಆತ, ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ. ಯಾರ ಸಾಮಾನ್ಯ ವ್ಯಕ್ತಿ ಮಾತಾಡಿರುವಂಥದ್ದಲ್ಲ, ಆ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ ಪ್ರತಿನಿತ್ಯ ಏನು ಯಾತನೆ ಅನುಭವಿಸ್ತಾ ಇದ್ದಾರೆ ನೋಡಿ. ಸರ್ ಏನಾಗ್ತದೆ ಈಗ ಟ್ರಾನ್ಸ್ಫರ್ ದಂಧೆಗಳಿಗೆ ಕೈ ಹಾಕಿದಾಗ, ಅಥವಾ ಯಾವುದೋ ಒಂದು ಅಫಿಷಿಯಲ್ನ ನೀವು ಅಲ್ಲಿಂದ ಇಲ್ಲಿ ತೆಗೆದುಕೊಂಡು ಬಂದು ಕೂರಿಸ್ತೀರಿ. ಈಗ ಪಾಪ ಅವನ ಹತ್ರ ನೀವು ಕೋಟ್ಯಾಂತರ ರೂಪಾಯಿ ಹಣಕಾಸು ವಸೂಲಿ ಮಾಡಿರ್ತೀರಿ. ಕೊನೆಗೆ ಆ ಜನಪ್ರತಿನಿಧಿ ಅವನ್ನ ತಗೊಂಬಂದಂಥವನು ಅಥವಾ ಆ ಕನ್ಸರ್ನ್ಡ್ ಮಿನಿಸ್ಟರ್, ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನಿದೆ, ನೀವೆಲ್ಲಿ ಪ್ರಶ್ನೆ ಮಾಡೋಕ್ಕಾಗತ್ತೆ ಅವ್ರಿಗೆ? ನಿಮ್ಮ ಮಾರಲ್ ರೈಟ್ಸೇ ನೀವು ಕಳ್ಕೊಬಿಟ್ಟ ಮೇಲೆ, ನೀವು ಟ್ರಾನ್ಸ್ಫರ್ ದಂಧೆ ಕೈ ಹಾಕಿ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇಸ್ಕೊಂಡು ಬಂದ ಮೇಲೆ ಇನ್ನು ಅವ್ನಿಗೆ ನೀವು ಪ್ರಶ್ನೆನೇ ಮಾಡೋಕ್ಕಾಗಲ್ಲ. ನೀನು ಹೊಡಿ, ನಾನು ಹೊಡಿತೀನಿ, ನೀನು ತಿನ್ನು, ನಾನು ತಿಂತೀನಿ, ನನ್ನ ಹೊಟ್ಟೆನೂ ಉಬ್ಬರಿಸ್ಕೊತದೆ, ನಿನ್ನ ಹೊಟ್ಟೆನೂ ಉಬ್ಬರಿಸ್ಕೊತದೆ, ಕೊನೆಗೆ ರಾಜ್ಯದ ಜನತೆ ಬಡವಾಗ್ತಾರೆ. ಇಷ್ಟೇ ಇರೋದು ವಿಚಾರ. ಎಲ್ಲಿನ ಪ್ರಶ್ನೆ ಮಾಡೋಕ್ಕಾಗತ್ತೆ ಸರ್ಕಾರ? ಪ್ರತಿ ಹಂತದಲ್ಲೂ ಲೂಟಿ, ತಿಂಗಳಿಗೊಂದು ಲೂಟಿ.
ತಿಂಗಳಿಗೊಂದು ಪ್ರಕರಣ. ಕಾನೂನು ಸುವ್ಯವಸ್ಥೆ ಬಗ್ಗೆ ಅಂತೂ ಪ್ರಶ್ನೆ ಮಾಡಂಗಿಲ್ಲ ಈ ರಾಜ್ಯದಲ್ಲಿ. ಈಗ ತಾನೇ ನಮ್ಮ ST ಸಮುದಾಯದ ಕರಿಯಮ್ಮನವ್ರ ಬಗ್ಗೆ ನಾನು ಹೇಳಿದೆ ನೋಡಿ. ಇವತ್ತು ಶಾಸಕರ ಅಸಹಾಯಕತೆ ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ. ಅದೇ ನಿಮ್ಮ ಶಾಸಕರು ಏನಾದರೂ ಒಬ್ಬರ ಮೇಲೆ ಗುಂಡಾರಿಸ್ಬಿಟ್ಟು ಅಮಾಯಕನ ಮೇಲೆ ಪ್ರಾಣ ಬಲಿ ತಗೋಬಿಟ್ರೆ ಅಂಥವನಿಗೆ ನೀವು ರಕ್ಷಣೆ ಕೊಡ್ಕತ್ತೀರಿ, ಅಂಥವ್ನ ಬೆಂತಡ್ತೀರಿ. ಅದು ಯಾರೋ ಪಾಪ ಉಸ್ತುವಾರಿ ಮಂತ್ರಿಗಳು ಗೋಣಿ ಚೀಲದಲ್ಲಿ ಹೋಗ್ಬಿಟ್ಟು ಒಂದು 20 ಲಕ್ಷವೋ 25 ಲಕ್ಷವೋ ಅದೆಷ್ಟೋ ಕೊಟ್ಟಿದ್ರಲ್ಲಪ್ಪ. ಈ ದೇಶದ ರಾಜ್ಯದ ಇತಿಹಾಸದಲ್ಲಿ ನೋಡಿಲ್ಲ ಗೋಣಿ ಚೀಲದಲ್ಲಿ ದುಡ್ಡು ಎತ್ಕೊಂಡು ಹೋಗಿ ಕೊಡೋದು. ಏನು ತೋರ್ಗಾಣಿಕೆನಾ? ಎಲ್ಲಿಂದ ಬಂತು ರೀ ದುಡ್ಡು? ದಯವಿಟ್ಟು ಇನ್ಕಮ್ ಟ್ಯಾಕ್ಸ್ ಅವ್ರು ಪ್ರಶ್ನೆ ಮಾಡಬೇಕಾಗ್ತದೆ. ಗೋಣಿ ಚೀಲದಲ್ಲಿ 25 ಲಕ್ಷ ಎಲ್ಲಿಂದ ಬಂತು ಕ್ಯಾಶು? ಸರ್ಕಾರದ ಕಡೆಯಿಂದ ಚೆಕ್ ಕೊಡಿ, ಆಮೇಲೆ ಹೋಗ್ಲಿ ಅವನಿಗೆ ನೀವು ಶೂಟೌಟ್ ಮಾಡಿ ಅವನ ಪ್ರಾಣ ತೆಗೆದ ಮೇಲೆ ಆ ಪ್ರಾಣ ವಾಪಸ್ ಬರ್ಲಿಕ್ಕೆ ಆಗ್ತದ? ಅದಕ್ಕೆ 25 ಲಕ್ಷನೇನಾ ಬೆಲೆ? ಮುಗಿದೋಯ್ತಾ? ಅಷ್ಟೇನಾ? ಕೈ ತೊಳ್ಕೊಂಡ್ರ ಮುಗಿದೋಯ್ತಾ? ನಿಮ್ಮ ಶಾಸಕನ ರಕ್ಷಣೆ ಕೊಟ್ಕೊಂಡ್ರಿ, ಇಷ್ಟೇ. ಸೊ ದಯಮಾಡಿ ಕಾಂಗ್ರೆಸ್ನವ್ರಿಗೆ ಹೇಳ್ತೀನಿ, ದಿಕ್ ತಪ್ಸೋದು ಬೇಡ. ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ನೀವು ಯಾವ್ಯಾವ ರೀತಿ ನಡ್ಕೊಂಬಂದಿದ್ದೀರಿ 60-65 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತವನ್ನು ಮಾಡ್ಕೊಂಡು ಎಲ್ಲವನ್ನ ನೋಡಿದ್ದೇವೆ. ನೀವು ಎಷ್ಟು ಗೌರವ ಮಹಾತ್ಮ ಗಾಂಧಿಯವ್ರಿಗೆ ಕೊಟ್ಟಿದ್ದೀರಿ ಪ್ರತಿ ಹಂತದಲ್ಲೂ ಈ ರಾಜ್ಯದ ಜನತೆ ಎಲ್ಲವೂ ಕೂಡ ನೋಡಿದ್ದಾರೆ. ನಿಮ್ಮ ರಾಜಕೀಯದ ಲೆಕ್ಕಾಚಾರಕ್ಕೆ, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ದಯಮಾಡಿ ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿಯವರ ಹೆಸರನ್ನ ಹೊರಗಡೆ ತಗೊಂಬರ್ಬೇಡಿ. ಬನ್ರಿ, ಕೂತ್ಕೊಳ್ರಿ ಡಿಬೇಟ್ಗೆ. ಇಲ್ಲಿ ಇದೆಯಲ್ರಿ, ಎವ್ರಿಥಿಂಗ್ ಈಸ್ ಆನ್ ಪೇಪರ್, ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್ಸ್. ಬನ್ನಿ ಡಿಬೇಟಲ್ಲಿ ಕೂತ್ಕೊಳ್ಳಿ, ಮಾತಾಡೋಣ. ಮನ್ರೇಗಾಲಲ್ಲಿ ಇದ್ದಂಥ ಲೋಪದೋಷಗಳೇನು? ವಿಕಸಿತ ಭಾರತ ನಮ್ಮ ಏನು ಇವತ್ತು ABG ರಾಮ್ಜಿ ಹಾಕೊಂಡಿದ್ದಾರೆ ಇವತ್ತು ಯೋಜನೆ, ಅದರಲ್ಲಿ ಇರ್ತಕ್ಕಂಥ ಏನು ನ್ಯೂನ್ಯತೆಗಳನ್ನ ಸೆಟ್ರೇಟ್ ಮಾಡಿ ಅದನ್ನು ಎಷ್ಟು ವ್ಯವಸ್ಥಿತವಾಗಿ ಮಾಡಿಟ್ಟಿದ್ದಾರೆ. ಚರ್ಚೆ ಮಾಡ್ರಿ ಇದ್ರ ಬಗ್ಗೆ. ಅದೆಲ್ಲೋ ಏನಣ್ಣ ನೆನ್ನೆ ಅದೆಂಥದ್ದು ಮಹಾತ್ಮ ಗಾಂಧಿಯವ್ರ ಹೆಸರಲ್ಲಿ ಏನೋ ಏನು ಗ್ರಾಮ ಅಲ್ಲಣ್ಣ, ಮಹಾತ್ಮ ಗಾಂಧಿಯವ್ರಿಗೆ ನೀವು ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಅಂದರೆ ನಾನು ಈಗ ತಾನೇ ಒಂದು ಪದ ಹೇಳಿದ್ನಲ್ಲ, ಆ ಪುಣ್ಯಾತ್ಮ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಅಹಿಂಸಾ 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 ಅಂತ ಹೋಗಿ ನೀವು ಪ್ರತಿ ಹಂತದಲ್ಲೂ ಹಿಂಸೆ ಕೊಟ್ಕೊಂಡು ಅಲ್ಲಿ ಯಾರನ್ನೋ ಕೊಲೆ ಮಾಡಿ ರಕ್ಷಣೆ ಕೊಡ್ತೀರಿ, ಇಲ್ಲಿ ಯಾರನ್ನೋ ಬೆದರಿಕೆ ಹಾಕಿ ರಕ್ಷಣೆ ಕೊಟ್ಕೋತೀರಿ. ಇಲ್ಲಿ ಒಂದು ಹೆಣ್ಮಗಳು ಪಾಪ ಅಲ್ಲಿ ನಡೀತಾ ಇರೋವಂಥ ದಂಧೆ ಪ್ರಶ್ನೆ ಮಾಡಿದ್ರೆ ಆ ಹೆಣ್ಮಗಳಿಗೆ ಬೆದರಿಕೆ ಹಾಕ್ತೀರಿ. ನಿಮಗೆ ಗಾಂಧೀಜಿಯವರ ತತ್ವ ಸಿದ್ಧಾಂತದ ಮೇಲೆ ನಂಬಿಕೆ ಇದೆಯಾ? ವಿಶ್ವಾಸ ಇದೆಯಾ? ಗೌರವ ಇದೆಯಾ? ಅಹಿಂಸಾ ಪ್ರತಿ ಹಂತದಲ್ಲೂ ರಾಜ್ಯದ ಜನಕ್ಕೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಿ. ಯಾವ ಅಹಿಂಸೆ ಬಗ್ಗೆ ಮಾತಾಡ್ತೀರಿ ನೀವು? ಯಾಕ ಪುಣ್ಯಾತ್ಮನ ಹೆಸರು ಕಳೀತೀರಿ? ನಿಮ್ಮ ಆಡಳಿತದಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಳಿ, ನೀವು ತಿದ್ಕೊಳ್ಳಿ. ನಿಮ್ಮ ಮನಸ್ಸು ತಿದ್ದುಪಡಿ ಆಗಬೇಕು. ಥ್ಯಾಂಕ್ ಯು.